ಎಲ್ರಿಗೂ ನಮಸ್ಕಾರ. ನಾನು ಪರಮೇಶ್ವರಪ್ಪ ಜಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಸಾಗರ ತಾಲೂಕು ಶಾಖೆಯ ಅಧ್ಯಕ್ಷನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತು ಸುಮಾರು 19 ತಿಂಗಳ ಹಿಂದೆ ಸರ್ಕಾರಕ್ಕೆ 7ನೇ ವೇತನ ಆಯೋಗಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ಸಿದ್ಧ ಮಾಡಿ ಸರ್ಕಾರಕ್ಕೆ ವರದಿಯನ್ನ ವೇತನ ಆಯೋಗದವರು ಸಲ್ಲಿಸಿದ್ರು. ಆದರೆ ಸರ್ಕಾರ ಅನೇಕ ಕಾರಣಗಳಿಂದಾಗಿ, ಚುನಾವಣೆಗಳು ಮತ್ತು ಇತ್ಯಾದಿ ಕಾರಣಗಳಿಂದಾಗಿ ಅದನ್ನ ಜಾರಿಗೆ ತರಲಿಕ್ಕೆ ಆಗಿರ್ಲಿಲ್ಲ. ಸೊ ನಿನ್ನೆ ಅಧಿಕೃತವಾಗಿರ್ತಕ್ಕಂಥ ಆದೇಶವನ್ನ ಹಣಕಾಸು ಇಲಾಖೆಯ ಅತೀಕ್ರವರು, ಹಾಗೇನೆ ಮಾನ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಹಾಗೇನೆ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು, ಸೊ ಇವರೆಲ್ಲ ಸಚಿವ ಸಂಪುಟದ ಒಪ್ಪಿಗೆಯನ್ನ ಪಡೆದು ನಿನ್ನೆ ಅಧಿಕೃತವಾಗಿರ್ತಕ್ಕಂಥ 7ನೇ ವೇತನ ಆಯೋಗವನ್ನ ಜಾರಿಗೆ ನೀಡೋದಕ್ಕೆ, ವಿಶೇಷವಾಗಿ ಆಗಸ್ಟ್ 1ರಿಂದ ಆರ್ಥಿಕ ಸೌಲಭ್ಯಗಳನ್ನ ಕಲ್ಪಿಸಿಕೊಡೋದಕ್ಕೆ ಆದೇಶವನ್ನು ಮಾಡಿದ್ದಾರೆ. ಹಾಗಾಗಿ ನಾನು ಮೊಟ್ಟ ಮೊದಲಿಗೆ ಈ ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ರಾಜ್ಯದ ಎಲ್ಲ ಮಂತ್ರಿ ಮಹೋದಯರಿಗೆ, ಹಾಗೇನೆ ಎಲ್ಲ ಶಾಸಕರಿಗೂ ಕೂಡ ನಾವು ಇವತ್ತು ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಸಾಗರ ತಾಲೂಕು ಶಾಖೆಯಿಂದ ಸಲ್ಲಿಸ್ತಾ ಇದ್ದೀವಿ. ವಿಶೇಷವಾಗಿ ಈ ಒಂದು ವೇತನ ಆಯೋಗವನ್ನ ಜಾರಿಗೆ ತರೋದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ CS ಷಡಾಕ್ಷರಿ ಅವರು, ಹಾಗೇನೆ ರಾಜ್ಯದ ಕೇಂದ್ರ ಪರಿಷತ್ತು, ಹಾಗೇನೆ ಎಲ್ಲಾ ರಾಜ್ಯದ ತಾಲೂಕುಗಳ ಅಧ್ಯಕ್ಷರು ಮತ್ತು ಸಂಘಟನೆಯ ಎಲ್ಲಾ ಪದಾಧಿಕಾರಿಗಳು ಸೇರಿ ಒಮ್ಮತದ ತೀರ್ಮಾನವನ್ನು ತೆಗೆದುಕೊಂಡು ಆ ಅಹವಾಲುಗಳನ್ನ ಅಥವಾ ಮನವಿಗಳನ್ನ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸೋದ್ರ ಮೂಲಕವಾಗಿ, ಮತ್ತೆ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಅವರಿಗೂ ಕೂಡ ಮನವಿಗಳನ್ನ ಸಲ್ಲಿಸಿ ಆ ಮನವಿಯನ್ನ ಇವತ್ತು ಈಡೇರೋದಕ್ಕೆ ರಾಜ್ಯ ಸಂಘಟನೆಯು ಕೂಡ ಅದಕ್ಕೆ ಸಹಕಾರವನ್ನ ನೀಡಿದೆ. ಹಾಗಾಗಿ ರಾಜ್ಯ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಷಡಾಕ್ಷರಿ ಅವರಿಗೆ ಮತ್ತು ರಾಜ್ಯ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಸಾಗರದ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ಹಾಗೇನೆ ಇನ್ನೂ ಪ್ರಮುಖವಾಗಿ 2 ಬೇಡಿಕೆಗಳು ಸರ್ಕಾರದ ಮುಂದೆ ನೌಕರರ ಬೇಡಿಕೆಗಳಿದಾವೆ. ಒಂದು, NPS ಅನ್ನ ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆಯನ್ನ ಜಾರಿಗೆ ತರಬೇಕು ಅಂತಕ್ಕಂಥದ್ದು. ಮತ್ತೊಂದು, ರಾಜ್ಯ ಸರ್ಕಾರದ ನೌಕರರಿಗೆ ನಗದು ರಹಿತ ಚಿಕಿತ್ಸೆಗಾಗಿ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಜಾರಿಗೆ ತರಬೇಕು ಅಂತಕ್ಕಂಥದ್ದು. ಅದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು, ಹಾಗೇನೆ ಎಲ್ಲ ಕೇಂದ್ರದ ರಾಜ್ಯದ ಮಂತ್ರಿ ಮಂಡಲ ಸಂಪೂರ್ಣವಾಗಿರ್ತಕ್ಕಂಥ ಭರವಸೆಯನ್ನು ನೀಡಿದೆ. ಈ ಬೇಡಿಕೆಗಳನ್ನು ಕೂಡ ಮುಂದೆ ಸದ್ಯದಲ್ಲೇ ನಾವು ಈಡೇರಿಸ್ತೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ಸೊ ಅದಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಮುಂದುವರೆದು ಸಾಗರ ತಾಲೂಕಿನಲ್ಲಿ ಇರುವಂತಹ ನೂತನವಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ಕಟ್ಟಡ, ಸೊ ಇನ್ನೂ ಸ್ವಲ್ಪ ಕಾರ್ಯ ಮುಂದುವರಿಬೇಕಾಗಿದೆ. ಸೊ ಆ ಕೆಲಸ ಮುಗಿಯುವ ಹಂತದಲ್ಲಿದೆ. ನಮಗೆ ವಿಶೇಷವಾಗಿ ನೆಲ ಮಹಡಿ ಸಂಪೂರ್ಣವಾಗಿ ಕೆಲಸ ಪೂರ್ಣಗೊಂಡಿದೆ. ಸೊ ನಾವೀಗ ಬೇರೆ ಕಟ್ಟಡದಲ್ಲಿದ್ದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಸೊ ಇನ್ನೇನು ಸದ್ಯದಲ್ಲೇ ಮಾನ್ಯ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಗೋಪಾಲ್ ಕೃಷ್ಣ ಅವರು ಬಂದ ನಂತರದಲ್ಲಿ ವಿದೇಶಿ ಪ್ರವಾಸದಲ್ಲಿದ್ದಾರೆ. ಹಾಗಾಗಿ ಅವರು ಬಂದ ನಂತರದಲ್ಲಿ ಆ ನೆಲಮಾಡಿಯ ಕಟ್ಟಡವನ್ನು ಉದ್ಘಾಟನೆ ಮಾಡುವಂತ ಕೆಲಸವನ್ನು ನಾವು ಸದ್ಯದಲ್ಲೇ ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.